ವಿಸ್ತಾರ ನ್ಯೂಸ್ನ ಮತ ಜಾಗೃತಿ ಅಭಿಯಾನಕ್ಕೆ ರಾಜ್ಯಾದ್ಯಂತ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಇವತ್ತು ಚಾಮರಾಜನಗರ, ರಾಯಚೂರು ಕ್ಷೇತ್ರಗಳಿಗೆ ವೋಟಿಂಗ್ ನಡೀತಾ ಇದೆ. ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಚಾಮರಾಜನಗರ ಕ್ಷೇತ್ರಕ್ಕೆ ಕರೆ ಮಾಡಿ ವೋಟ್ ಮಾಡಬಹುದು. ಇನ್ನು ಮಧ್ಯಾಹ್ನ 2 ರಿಂದ ಸಂಜೆ 6 ಗಂಟೆವರೆಗೂ ರಾಯಚೂರು ಕ್ಷೇತ್ರದ ಮತದಾರರು ಕರೆ ಮಾಡಿ ವೋಟ್ ಮಾಡಬಹುದು. ನೀವು ಚಾಮರಾಜನಗರ ಕ್ಷೇತ್ರದ ಮತದಾರರಾಗಿದ್ರೆ ಇನ್ನೂ ಕೂಡ ಸಮಯಾವಕಾಶ ಇದೆ. ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಕಾಲಾವಕಾಶ ಇದೆ. ಕಾಲ್ ಮಾಡಿ ವೋಟ್ ಮಾಡಿ. ನೀವು ಕರೆ ಮಾಡಬೇಕಾಗಿರೋ ನಂಬರ್ 0806955448 ವಿಸ್ತಾರ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ವೋಟ್ ಮಾಡಿ. ವಿಸ್ತಾರ ನ್ಯೂಸ್ನ ಪೊಲಿಟಿಕಲ್ ಕಂಟ್ರೋಲ್ ಪೋಲಿಂಗ್ ಬೂತ್ ನಿಂದ ನಮ್ಮ ಸಹೋದ್ಯೋಗಿ ಶ್ವೇತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ವೇತಾ, ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತು 8ನೇ ದಿನಕ್ಕೆ ವಿಸ್ತಾರ ಪೋಲಿಂಗ್ ಬೂತ್ ಕಾಲಿಟ್ಟಿದೆ. ಹೇಗಿದೆ ರೆಸ್ಪಾನ್ಸ್? ಜನರ ಪ್ರತಿಕ್ರಿಯೆ ಏನು ವ್ಯಕ್ತವಾಗ್ತಾ ಇದೆ? ಎಸ್ ಪ್ರತಿಭಾ, ನೀವು ಹೇಳ್ದಂಗೆ ಇವತ್ತು ಪೋಲಿಂಗ್ ಬೂತ್ ಯಶಸ್ವಿಯಾಗಿ 8ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು 8ನೇ ದಿನ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕುರಿತಾಗಿ ಮತದಾನ ಪ್ರಾರಂಭ ಆಗಿದೆ. ಗಮನಿಸ್ತಾ ಇದ್ದೀರಾ ನೀವು ಯಾವ ರೀತಿಯಾಗಿ ಕಾಲ್ಸ್ ಮಾಡ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಈಗ ಆಲ್ರೆಡಿ ಬಿಜೆಪಿಯಿಂದ ಅಭ್ಯರ್ಥಿಯ ಟಿಕೆಟ್ ಘೋಷಣೆಯಾಗಿದೆ. ಬಾಲರಾಜ್ ಅವರು ಕೂಡ ಈಗ ಕಣಕ್ಕಿಳಿದಿದ್ದಾರೆ. ಆದ್ರೆ ಕಾಂಗ್ರೆಸ್ನಿಂದ ಇನ್ನು ಯಾರು ಕೂಡ ಕಣಕ್ಕಿಳಿದಿಲ್ಲ. ಚರ್ಚೆ ನಡೀತಾ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಹಲವರು ಕೂಡ ಲಾಭಿಯನ್ನು ಕೂಡ ನಡೆಸ್ತಾ ಇದ್ದಾರೆ, ನನಗೆ ಟಿಕೆಟ್ ಬೇಕು ಅಂತ. ನಾನು ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಇಲ್ಲಿ ಗಮನಿಸಿರೋ ವಿಚಾರ ಅಂತಂದ್ರೆ ಆ ಚರ್ಚೆಯಲ್ಲಿರೋ ನಾಯಕರ ಹೆಸರುಗಳನ್ನೆಲ್ಲ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವರು ಈ ಬಾರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು, ಇವರೇ ಸಂಸತ್ಗೆ ಪ್ರವೇಶ ಮಾಡಬೇಕು ಅಂತನೂ ಕೂಡ ಚಾಮರಾಜನಗರದ ಮತದಾರರು ಇಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಮತ್ತೊಂದು ವಿಚಾರ ಅಂತಂದ್ರೆ ಚಾಮರಾಜನಗರ ಒಂದು ರೀತಿಯಾದಂತಹ ಸಿಎಂ ತವರು ಕ್ಷೇತ್ರ ಅಂದ್ರೆ ತಪ್ಪಾಗಂಗಿಲ್ಲ. ಯಾಕಂದ್ರೆ ವರುಣಾ ವಿಧಾನಸಭಾ ಕ್ಷೇತ್ರ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಹೊಂದಿಕೊಂಡಿರುವಂತಹ ಕ್ಷೇತ್ರವಾಗಿರೋ ಕಾರಣ ಇಲ್ಲಿ ಶತಾಯಗತಾಯ ಹೇಗಾದ್ರೂ ಪ್ರಯತ್ನವನ್ನ ಪಟ್ಟು ಇಲ್ಲಿ ಚಾಮರಾಜನಗರವನ್ನ ಗೆದ್ದೇ ತೀರಬೇಕು ಅಂತ ಹೇಳಿ ಇಲ್ಲಿ ಸಿಎಂ ಅವರು ಕೂಡ ಇಲ್ಲಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಕಾದ್ ನೋಡ್ಬೇಕಾಗುತ್ತೆ. ಇದು ಒಂದು ರೀತಿಯಾದಂತಹ ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವಂತಹ ಚಾಮರಾಜನಗರ ಕ್ಷೇತ್ರವನ್ನ ಇಲ್ಲಿ ಸಿಎಂ ಅವರು ಯಾವ ರೀತಿಯಾಗಿ ಉಳಿಸ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಪ್ರತಿಭಾ, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಶ್ವೇತಾ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.